ಎಲ್ಲರಿಗೂ ನಮಸ್ಕಾರಗಳು. ಧ್ಯಾನ ಅಂದರೇನು ಮತ್ತು ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನುವ ವಿಷಯವಾಗಿ ಇವತ್ತು ನಾವು ತಿಳಿದುಕೊಳ್ಳೋಣ. ಧ್ಯಾನ ಅಂದರೇನು, ಧ್ಯಾನವನ್ನು ಯಾಕೆ ಮಾಡಬೇಕು ಮತ್ತು ಅದರ ಮಹತ್ವವೇನು ಎನ್ನುವುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಧ್ಯಾನವನ್ನು ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಸಮಯ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಧ್ಯಾನ ಅಂದರೇನು, ಧ್ಯಾನದ ಮಹತ್ವವೇನು, ಪ್ರತಿನಿತ್ಯ ಧ್ಯಾನವನ್ನು ಯಾಕೆ ಮಾಡಬೇಕು, ಇದನ್ನು ತಿಳಿಯುವುದು ಬಹಳ ಮುಖ್ಯವಾದ ವಿಚಾರ. ನಾವು ಯೋಗದ ಬಗ್ಗೆ ತಿಳಿದಿದ್ದೇವೆ, ಯೋಗಾಸನದ ಬಗ್ಗೆ ತಿಳಿದಿದ್ದೇವೆ, ಪ್ರಾಣಾಯಾಮದ ಬಗ್ಗೆ ತಿಳಿದಿದ್ದೇವೆ. ಆದರೆ ಧ್ಯಾನ ಅನ್ನುವುದು ಬಹಳಷ್ಟು ಜನರಿಗೆ ಯಾವ ರೀತಿಯಾಗಿ ಧ್ಯಾನ ಮಾಡಬೇಕು, ಯಾವ ವಿಷಯವಾಗಿ ಕುರಿತು ಧ್ಯಾನವನ್ನು ಮಾಡಬೇಕು, ಹೇಗೆ ಮಾಡಬೇಕು ಎನ್ನುವ ವಿಚಾರ ತಿಳಿದಿರುವುದಿಲ್ಲ. ಸುಮ್ಮನೆ ಕುಳಿತು ಕಣ್ಣು ಮುಚ್ಚಿ ಉಸಿರಾಟದ ಮೇಲೆ ಹಿಡಿತವನ್ನು ಸಾಧಿಸುವುದೇ ಧ್ಯಾನ ಅಂತ ಹಲವಾರು ಜನರು ತಿಳಿದಿದ್ದಾರೆ. ಯಾವುದೋ ತಮಗಿಷ್ಟವಾದ ದೇವರ ಮೇಲೆ, ಆ ದೇವರ ಮಹಿಮೆಯನ್ನು ಮೆಲುಕು ಹಾಕುವುದು ಧ್ಯಾನ ಅಂತ ಜನರು ತಿಳಿದಿರುತ್ತಾರೆ. ಅದು ಅವರವರ ವೈಯಕ್ತಿಕ ವಿಚಾರ. ಆದರೆ ಈ ಧ್ಯಾನ ಎನ್ನುವುದನ್ನು ಯಾವ ರೀತಿಯಾಗಿ ನಾವು ನಮ್ಮ ಸ್ವಂತ ವ್ಯಕ್ತಿತ್ವ ವಿಕಾಸನಕ್ಕೆ ಉಪಯೋಗಿಸಿಕೊಳ್ಳಬಹುದು ಎನ್ನುವುದನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಧ್ಯಾನದ ಮೂಲಕ ನಾವು ನಮ್ಮನ್ನು ಅರಿಯಲಿಕ್ಕೆ, ನಮ್ಮೊಳಗಿನ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ. ಉದಾಹರಣೆಗೆ, ಇವತ್ತು ಯಾವುದೋ ಒಂದು ಮಹತ್ತರವಾದ ಕೆಲಸವನ್ನು, ಕ್ಲಿಷ್ಟಕರವಾದ ಕೆಲಸವನ್ನು ಮಾಡಬೇಕು ಅಂದುಕೊಂಡಿದ್ದೇನೆ ಅಂತಾದರೆ, ಅದಕ್ಕೆ ನಾನು ನನ್ನನ್ನು ಸಜ್ಜುಪಡಿಸ್ಕೊಳ್ಬೇಕಾಗತ್ತೆ, ನನ್ನನ್ನು ತಯಾರಿ ಮಾಡಿಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಬೆಳಿಗ್ಗೆ ಕೆಲಸ ಪ್ರಾರಂಭ ಮಾಡುವ ಮೊದಲು ಒಂದು 10 ನಿಮಿಷವೋ 15 ನಿಮಿಷವೋ ಕುಳಿತು ಆ ವಿಷಯವನ್ನು ಅರಿಯುವಲ್ಲಿ ಪ್ರಯತ್ನ ಮಾಡಿ ಅದಕ್ಕೆ ಉತ್ತರವನ್ನು ಕಂಡುಹಿಡಿಕೊಂಡ್ರೆ ಅಂದು ನಮಗೆ ಸಕ್ಸಸ್ ಆಗುತ್ತೆ. ಇದನ್ನೇ ಧ್ಯಾನ ಅಂತ ಹೇಳೋದು. ಒಂದು ವಿಷಯದ ಮೇಲೆ ಏಕಾಗ್ರತೆಯಿಂದ ಮನನ ಮಾಡಿದಾಗ ಆ ವಿಷಯದ ಕುರಿತು
ನಮಗೆ ಇನ್ನೂ ಹೆಚ್ಚಿನ ಜ್ಞಾನ ಬರುತ್ತದೆ ಮತ್ತು ಅದರಲ್ಲಿ ಬರಬಹುದಾದ ತೊಡಕುಗಳ ಅರಿವು ಕೂಡ ಉಂಟಾಗುತ್ತದೆ. ಇದರಿಂದಾಗಿ ನಾವು ಆ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಮ್ಮನ್ನು ನಾವು ಸಜ್ಜು ಮಾಡಿಕೊಂಡಾಗೆ ಆಗುತ್ತದೆ. ಹಾಗಾಗಿ ಈ ಧ್ಯಾನದ ಮೂಲಕ ನಾವು ಆಟೋ ಸಜೆಷನ್ ಅಂದರೆ ನಮಗೆ ನಾವೇ ಒಂದು ಮಾರ್ಗದರ್ಶನವನ್ನು ಕೊಟ್ಟಂತೆ ಆಗುತ್ತದೆ. ಹಾಗಾಗಿ ಪ್ರತಿನಿತ್ಯ ಬೆಳಿಗ್ಗೆ ನಾವು ಧ್ಯಾನವನ್ನು ಮಾಡುವುದನ್ನು ರೂಢಿಸಿಕೊಳ್ಳೋಣ. ಇದರಿಂದ ನಮ್ಮ ಮನಸ್ಸು ಸದೃಢ ಆಗುತ್ತದೆ ಮತ್ತು ನಮ್ಮ ವಿಚಾರದಲ್ಲಿ ಸ್ಪಷ್ಟತೆ ಹಾಗೂ ಉತ್ತಮ ವಿಚಾರಗಳೇ ಮನಸ್ಸಿನಲ್ಲಿ ಮೂಡುತ್ತವೆ. ಈ ನಿಟ್ಟಿನಲ್ಲಿ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ನಾವು ಧ್ಯಾನವನ್ನು ಮಾಡಬಹುದು, ಧ್ಯಾನದಲ್ಲಿ ಹಲವಾರು ರೀತಿ ಇರುತ್ತದೆ. ಅದು ಧ್ಯಾನ ಮಾಡಿದಂತೆ ನಮಗೆ ತಿಳಿತಾ ಹೋಗುತ್ತದೆ. ಉದಾಹರಣೆಗೆ ಇವತ್ತಿನ ಈ ಒಂದು ಧ್ಯಾನದ ರೀತಿಯನ್ನು ನೋಡಿ ನಿಮಗೆ ಅರಿವಾಗುತ್ತದೆ. ನಿಧಾನವಾಗಿ ಕಣ್ಣನ್ನು ಮುಚ್ಚಿಕೊಳ್ಳಿ. ನಾನು ಒಬ್ಬ ಸುಂದರ ಆತ್ಮನಾಗಿದ್ದೇನೆ. ನಾನು ಒಬ್ಬ ಸದೃಢ ವ್ಯಕ್ತಿಯಾಗಿದ್ದೇನೆ. ನನಗೆ ಕೊಟ್ಟ ಯಾವುದೇ ಕೆಲಸವನ್ನು ನಾನು ಪ್ರೀತಿಯಿಂದ ಕೆಲಸ ಮುಗಿಯುವವರೆಗೆ ನಿಷ್ಠೆಯಿಂದ ಮಾಡಬಲ್ಲೆ. ಈ ವಿಷಯದಲ್ಲಿ ನನಗೆ ನನ್ನ ಮೇಲೆ ಯಾವುದೇ ಸಂಶಯವೂ ಇಲ್ಲ. ಇಂದು ನಾನು ಮಾಡಿಕೊಳ್ಳಬೇಕೆಂದಿರುವ ಕೆಲಸವನ್ನು ಮಾಡಿಯೇ ತಿರುತ್ತೇನೆ. ಅದರಲ್ಲಿ ಸಫಲತೆ ಖಂಡಿತ ಸಿಗುತ್ತದೆಂಬ ವಿಶ್ವಾಸ ನನಗಿದೆ. ಯಾಕೆಂದರೆ ಅದಕ್ಕೆ ಬೇಕಾದ ಸಂಪೂರ್ಣ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೇನೆ. ಈ ವಿಷಯವಾಗಿ ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ನನ್ನ ಸಮಯದ ಬಗ್ಗೆ ನನಗೆ ಪ್ರಜ್ಞೆ ಇದೆ. ಈ ಕೆಲಸವನ್ನು ಯಾವಾಗ ಮಾಡಬೇಕು, ಎಷ್ಟು ಗಂಟೆಯಲ್ಲಿ ಮುಗಿಸಬೇಕು ಎಂಬ ಜ್ಞಾನವೂ ಕೂಡ ನನಗಿದೆ. ನನಗೆ ಯಾವುದೇ ವಿಷಯದಲ್ಲಿ ಭಯ ಇಲ್ಲ. ಅದೇನೇ ಪರಿಸ್ಥಿತಿ ಬಂದರೂ ನಾನು ಅದನ್ನು ಧೈರ್ಯವಾಗಿ ಎದುರಿಸುತ್ತೇನೆ.
ನನಗೆ ಆ ದೇವರ ಮೇಲೆ ಅಚಲವಾದ ನಂಬಿಕೆ ಇದೆ. ಈ ಕೆಲಸದಲ್ಲಿ ಆ ದೇವರ ಸಹಯೋಗ ಕೂಡ ಇರುತ್ತದೆ ಎಂಬ ದೃಢ ವಿಶ್ವಾಸ ನನ್ನಲ್ಲಿ ಇದೆ. ಇಂದಿನ ಕೆಲಸ ಸಕ್ಸಸ್ ಆಗುತ್ತದೆ ಎಂಬ ದೃಢ ವಿಶ್ವಾಸ ನನ್ನಲ್ಲಿ ಇದೆ. ಹೇ ಆತ್ಮವೇ, ಜಾಗೃತನಾಗಿ ಧೈರ್ಯದಿಂದ ಎದುರಿಸಿ. ಓಂ ಶಾಂತಿ. ಇಷ್ಟು ಹೇಳಿ, ಯಾವುದೇ ಕೆಲಸಕ್ಕೆ ನಾವು ನಮ್ಮನ್ನು ತಯಾರಿ ಮಾಡಿಕೊಂಡು ಹೋದರೆ ಬಹುಶಃ ಯಾವ ಕೆಲಸ ಕೂಡ ಕಷ್ಟ ಅನಿಸೋದಿಲ್ಲ. ಯಾಕಂದರೆ ನಾವು ನಮ್ಮನ್ನು ಜಾಗೃತ ಮಾಡ್ಕೊಂಡಿದ್ದೀವಿ, ನಾವು ನಮ್ಮನ್ನು ತಯಾರಿ ಮಾಡ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ವಿಚಾರ ಮಾಡಿದಾಗ ಈ ಧ್ಯಾನ ಎನ್ನುವುದು ಎಷ್ಟು ಮುಖ್ಯ ಮತ್ತು ಪ್ರತಿನಿತ್ಯ ನಾವು ಯಾಕೆ ಮಾಡಬೇಕು ಎನ್ನುವುದು ನಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡಿಕೊಳ್ಳುವ ಒಂದು ಅಭ್ಯಾಸ ಮಾಡಿಕೊಳ್ಳೋಣ. ಇದರಿಂದ ನಮಗೆ ಧೈರ್ಯ ಬರುತ್ತದೆ, ಸ್ಪಷ್ಟವಾಗಿ ವಿಚಾರ ಮಾಡುವ ಒಂದು ಸಾಮರ್ಥ್ಯ ಕೂಡ ಬರುತ್ತದೆ. ಹಾಗಾಗಿ ಪ್ರತಿನಿತ್ಯ ಕನಿಷ್ಠ ಪಕ್ಷ 15ರಿಂದ 20 ನಿಮಿಷ ಧ್ಯಾನವನ್ನು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.